ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಈಗ ನೋಡಿ ನಾವು ಸಪೋಟ ಕಾಯಿಗಳು ನಮ್ಮ ತೋಟದಲ್ಲೇ ಬೆಳೆದಿರುವಂತಹ ಸಪೋಟ ಕಾಯಿಗಳು ನೋಡ್ರಿ. ಇವು ನಮ್ಮ ಮಿಷನ್ ರನ್ ಆಗ್ತಾನೆ ಇದೆ. ಈ ಡಿಸೈನು ಇನ್ನೂ ರನ್ ಆಗ್ತಾನೆ ಇದೆ. ಇದು ನಾಟ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ನೋಡಿ ಇನ್ನೂ ಥ್ರೆಡ್ಸನ್ನು ನಾವು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಈ ಥರ ಇದೆ ನೋಡಿ ಡಿಸೈನ್. ನೋಡಿ ಇಲ್ಲಿ ಈ ಥರ ಬರುತ್ತೆ ಡಿಸೈನು. ಇದು ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಯಾಕಂದರೆ ನೋಡಿ ಇಲ್ಲಿ ನಾಟ್ ಥರನೇ ಡಿಸೈನ್ಸ್ ಹಾಕ್ತಾ ಇದೆ ನಮ್ಮ ಮಿಷನ್ನು. ಇದು ಇನ್ನೂ ಥ್ರೆಡ್ಸನ್ನು ನಾವು ಕಟ್ ಮಾಡಬೇಕಾಗತ್ತೆ. ನಮ್ಮ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಹೇಗಾಗಿವೆ ನಮ್ಮ ಯಾವುದಂದರೆ ಇದು ನೋಡಿ ಫ್ರೆಂಡ್ಸ್, ಇದು ಕಿರು ನೆಲ್ಲಿಕಾಯಿ ಅಂತಾರಲ್ವ, ಅವು ಈಗ ಇನ್ನೂ ಚಿಗುರು ಬರ್ತಾನೆ ಇದೆ. ಸ್ವಲ್ಪ ಕಾಯಿಗಳು ಮಾತ್ರ ಆಗಿವೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಈ ಕಿರುನೆಲ್ಲಿಕಾಯಿಗಳಿಂದ ಜ್ಯೂಸು ಮತ್ತು ಮೊರಬ್ಬ ಅಂತ ತಯಾರು ಮಾಡ್ತಾರೆ. ಇದರಿಂದ ಸಾಂಬಾರು ಕೂಡ ಮಾಡ್ತಾರೆ ಫ್ರೆಂಡ್ಸ್. ತಿಳಿ ಸಾರು ಅಂತಾರಲ್ವ, ಅದನ್ನು ಮಾಡ್ತಾರೆ. ಇನ್ನೂ ನಮ್ಮ ಗಿಡದಲ್ಲಿ ಇನ್ನೂ ಕಾಯಿಗಳು ಆಗ್ತಾನೆ ಇವೆ. ತುಂಬ ಚಿಗುರುಗಳು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವ ಸೈಡಲ್ಲಿ ಚಿಕ್ಕದಾಗಿ, ಆ ಥರ ಇನ್ನೂ ಚಿಗುರುಗಳು ಬಿಡ್ತಾನೆ ಇವೆ. ಇನ್ನು ಸೀಸನ್ ಬರ್ತಾ ಇದೆ. ಅದಕ್ಕೆ ನಾವು ಇದಕ್ಕೆ ಚೆನ್ನಾಗಿ ಗೊಬ್ಬರ ಮತ್ತು ನೀರನ್ನು ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಈ ಕಾಯಿಗಳನ್ನು ನಾವು ಇದ್ರ ಚಟ್ನಿ ಹಾಕಿದರೆ 2-3 ದಿನ ಅಷ್ಟೇ ಬರುತ್ತೆ. ಅದಕ್ಕೆ ನಾವು ಸ್ವಲ್ಪ ಇಟ್ಕೊಂಡು ಪಕ್ಕದ ಮನೆಯವ್ರಿಗೆ, ನಮ್ಮ ರಿಲೇಷನ್ಗೆ ಕಳಿಸ್ಬಿಡ್ತೀವಿ ಫ್ರೆಂಡ್ಸ್. ತುಂಬಾ ಕಾಯಿ ಹಿಡಿದಿವೆ ಈ ಸಾರಿ. ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಮೇಲೆ ತುಂಬ ಹೂಗಳು ಬಿಟ್ಟಿವೆ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ಇದರ ಬಗ್ಗೆ ಮಾಹಿತಿ ನೀಡ್ತೀನಿ ಫ್ರೆಂಡ್ಸ್. ಇದನ್ನು ಉಪ್ಪು ಹಚ್ಕೊಂಡು ಸಹ ತಿನ್ಬೋದು. ಇದರಿಂದ ಚಿತ್ರಾನ್ನ ಸಹ ಮಾಡಿದರೆ ಸೂಪರಾಗಿರುತ್ತೆ. ನಾನು ಇದರಿಂದ ಚಿತ್ರಾನ್ನ ಮಾಡ್ತೀನಿ ಫ್ರೆಂಡ್ಸ್. ಇದರ ತಿರುಳನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಹಾಕಿ ಇದರಿಂದ ನಾನು ಚಿತ್ರಾನ್ನ ಮಾಡ್ತೀನಿ. ನಮ್ಮ ಆಂಟಿಯವರು, ನಮ್ಮ ಶೈಲಜಾ ಆಂಟಿ ಅಂತಿದ್ದಾರೆ, ಅವರು ಇದರಿಂದ ಅಡಿಕೆನ ಒಣಗಿಸಿ ಇದನ್ನ ಉಪ್ಪು ಮತ್ತು ಮೆಣಸು ಏನೇನೋ ಹಾಕಿದ್ರು ಫ್ರೆಂಡ್ಸ್. ನನಗೂ ಇನ್ನೂ ಅದ್ರ ಸ್ವಲ್ಪ ಮಾಹಿತಿ ಇಲ್ಲ, ಅವ್ರನ್ನ ಕೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದರಿಂದ ನೆಲ್ಲಿಕಾಯಿಂದ ಅಡಿಕೆಯನ್ನು ಸಹ ಮಾಡಿದರು. ಇದರಿಂದ ಸ್ವೀಟ್ ಸಹ ಮಾಡ್ತಾರೆ. ಇದು ನೋಡಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ, ನಮ್ಮ ಚಿಕ್ಕ ಕೈ ತೋಟ, ಈ ತೋಟದಲ್ಲಿ ಇನ್ನೂ ಸಪೋಟ ಕಾಯಿಗಳು ಆಗಿವೆ ಫ್ರೆಂಡ್ಸ್. ತುಂಬ ಬಿಟ್ಟಿದ್ವು. ಮೊದಲಿನ ವೀಡಿಯೋಸಲ್ಲಿ ನೀವು ನೋಡಿರಬಹುದು, ತುಂಬ ಕಾಯಿ ಇದ್ವಲ್ಲ ಫ್ರೆಂಡ್ಸ್. ಅವುಗಳನ್ನು ನಾವು ಸ್ವಲ್ಪ ಮನೆ ಬಳಕೆಗೆ ತಗೊಂಡು ಉಳಿದದ್ದನ್ನೆಲ್ಲ ನಮ್ಮ ರಿಲೇಷನ್ಗೆ ಕೊಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಈ ಸೀರೆ ಬಂದು ಈ ಡಿಸೈನ್ಗೆ ಬ್ಲೌಸ್ಗೆ ಹಾಕ್ತಾ ಇದೀವಿ ನೋಡ್ರಿ. ಇದು ವರ್ಕು ಈ ಥರ ಕಲರಲ್ಲಿದೆ, ಈ ಕಲರಲ್ಲಿದೆ ಸೀರೆ. ಇದು ಜರಿ ವರ್ಕನ್ನು ಈಗ ಆಗ್ತಾ ಇದೆ ಮಿಷನ್ನು. ಈ ಥರ ಇದೆ ಕಲರ್. ಇವು ನೋಡಿ ಫ್ರೆಂಡ್ಸ್, ಇವು ಕಟ್ ವರ್ಕ್ ಡಿಸೈನ್ಸ್ಗಳಿವು. ಈ ಥರ ಇವೆ ನೋಡಿ, ಇದು ಕಟ್ ವರ್ಕ್ ಡಿಸೈನ್ಸ್ಗಳು. ಇದು ನಾನು ಈಗ 3-4 ದಿನಗಳ ಮುಂಚೆ ಈ ಡಿಸೈನ್ಸನ್ನು ಹಾಕಿದ್ದೇವೆ ನೋಡ್ರಿ. ಇವು ನ್ಯೂ ಡಿಸೈನ್ಸ್ಗಳೇ. ಇದರ ಸ್ಲೀವ್ಸ್ ಬಂದು ಈ ಥರ ಇದೆ. ಸ್ಲೀವ್ಸ್ ಡಿಸೈನು ಈ ಥರ ಇದೆ. ಇದು ಕ್ರಾಸ್ ಕಟ್ಟಿಂಗಲ್ಲಿ ಹಾಕಿರುವಂಥ ನೆಕ್ ಡಿಸೈನ್. ಇದು ಸೀರೆ ಬಂದು ಈ ಕಲರಲ್ಲಿದೆ ನೋಡಿ. ಈ ಸೀರೆ ಈ ಕಲರಲ್ಲಿದೆ. ಈ ಥರ ಇದು ನೋಡಿ ಸೀರೆ.
ಇದು ಚೆಕ್ಸ್ ಡಿಸೈನಲ್ಲಿದೆ ಈ ಸೀರೆ. ಈ ಸೀರೆ ಇದ್ರ ಪ್ರೈಸ್ ಬಂದು 1330 ಅಂತ ಇದೆ ನೋಡಿ. ಇದು ಅಮರ್ದೀಪ ಸಿಂಧನೂರು. ಇದು ನೋಡಿ, ಇದು ಕಚ್ ವರ್ಕಲ್ಲಿ ಬಂದಿದೆ ಈ ಡಿಸೈನು. ಇದು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಬರುತ್ತೆ. ಈ ಬಾರ್ಡರ್ಗೆ ಅಟ್ಯಾಚ್ ಆಗಿದೆ. ಇದು ಚಿಕ್ಕ ಬಾರ್ಡರ್ಗೆ ಅಟ್ಯಾಚ್ ಆಗಿ ಈ ಡಿಸೈನ್ ಬಂದಿದೆ. ಇದು ಕಚ್ ವರ್ಕ್ ಅಂತಾರೆ ನೋಡಿ ಫ್ರೆಂಡ್ಸ್, ಆ ಥರ ಡಿಸೈನ್ ಇದು. ಇದು ಕಚ್ ವರ್ಕ್ ಡಿಸೈನ್. ಇದು ಈ ಥರ ಬಂದಿದೆ. ಇದು ಫ್ರಂಟ್ ನೆಕ್ಕು, ಇದು ಬ್ಯಾಕ್ ನೆಕ್ ಡಿಸೈನ್. ಇದು ಸ್ಲೀವ್ಸು ಈ ಥರ ನಿಮ್ಮ ಮೊದಲೇ ತೋರಿಸಿದ್ನಲ್ವ ಆ ಥರ ಡಿಸೈನ್ ಬಂದಿದೆ. ಸ್ವಲ್ಪ ಬಟ್ಟೆ ಚಿಕ್ಕದಾಗಿದೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ, ಇನ್ನೂ ಒಂದು ಗೇಣಾದರೂ ಜಾಸ್ತಿ ಇದ್ದರೆ ಇದು ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ನೋಡಿ ಎಷ್ಟಿದೆ ಬಟ್ಟೆ ಅಂತ. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. ವರ್ಕ್ ಹಾಕೋಕ್ಕೆ ನೋಡಿ ಎಷ್ಟೇ ಚಿಕ್ಕದಾಗಿದೆ. ಈಗ ಕಾಣ್ತಾ ಇದೆ ಅಲ್ವಾ, ತುಂಬ ಚಿಕ್ಕದಾಗಿದೆ. ಆದರೂ ನಾವು 2 ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಇಲ್ಲಿ ಕೂಡಿಸಿದ್ದೇವೆ. ಇಲ್ಲಿ ಇನ್ನೂ ಸ್ವಲ್ಪ ಗ್ಯಾಪ್ ಜಾಸ್ತಿ, ಈ ಥರ ಗ್ಯಾಪ್ ಜಾಸ್ತಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇದು ಸ್ವಲ್ಪ ಗ್ಯಾಪ್ ಬಂದಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಯಾವ ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಈಗ ಮಿಷನ್ ರನ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ವಾ. ಈ ಡಿಸೈನನ್ನು ನಾವು ಹಾಕ್ತಾ ಇದ್ದೀವಿ ನೋಡ್ರಿ. ಈ ಡಿಸೈನ್ ಇದು ಏನಂದರೆ ಲೈನ್ಸ್ ಡಿಸೈನ್. ಇದು ಲೈನ್ಸ್ ಡಿಸೈನು ತುಂಬ ಗ್ರ್ಯಾಂಡಾಗಿಯೇ ಕಾಣ್ತವೆ. ಇದು ಮದುವೆ ಈ ಥರ ಫಂಕ್ಷನ್ಗೆ ಇದು ನೋಡಿ ಫ್ರೆಂಡ್ಸ್. ಇದು ನಮ್ಮದೇ ಸೀರೆ. ಆ ಸೀರೆ ಬ್ಲೌಸ್ಗೆ ನಾವು ವರ್ಕ್ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಅವ್ರ ಸೀರೆಗಳನ್ನ ತಂದು ತುಂಬ ದಿನ ಆಯಿತು. ಬರೀ ಕಸ್ಟಮರ್ ಬ್ಲೌಸಸ್ಗಳನ್ನೇ ನಾವು ಹಾಕ್ತಾ ಇದ್ದೀವಿ ಅಲ್ವಾ. ಅದಕ್ಕೆ ಈಗ ನಮಗೂ ಈ ಥರ ಮದುವೆ ಎಲ್ಲ ಫಂಕ್ಷನ್ ಬಂದರೆ ನಾವು ಉಡೋಕ್ಕೆ ಇರಲಿ ಅಂತ ನಾವು ಈ ಸೀರೆ ಬ್ಲೌಸ್ಗೆ ವರ್ಕ್ ಹಾಕ್ತಾ ಇದ್ದೀವಿ ನೋಡಿರಿ. ಈಗ ನೋಡಿ ಮಿಷನ್ನು ರನ್ ಆಗ್ತಾ ಇದೆ. ಈ ಡಿಸೈನು ತುಂಬಾ ಚೆನ್ನಾಗಿದೆ. ಇನ್ನೂ ನಾವು ಥ್ರೆಡ್ಸನ್ನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ಇನ್ನು ಥ್ರೆಡ್ಸ್ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲೂ ಸಹ ನೋಡಿ ಈ ಥರ ಥ್ರೆಡ್ಸ್ಗಳು ಬಂದಿರ್ತವೆ ಈ ಡಿಸೈನ್ಗೆ. ನಾವು ಇನ್ನೂ ಕಟ್ ಮಾಡಿಲ್ಲ. ಕಟ್ ಮಾಡಿ ನಂತರ ಕುಂದನ್ಸನ್ನು ಹಚ್ಚಿ ನಾವು ಸ್ಟಿಚ್ ಮಾಡೋಕ್ಕೆ ಆಗ ಬರ್ತಾ ಇದೆ ಫ್ರೆಂಡ್ಸ್. ಈ ಥರ ಇದೆ ನೋಡಿ ಡಿಸೈನು. ತುಂಬಾ ಚೆನ್ನಾಗಿದೆ. ನನಗೆ ಈ ಡಿಸೈನ್ ತುಂಬ ಇಷ್ಟ. ನಾನು ಇದನ್ನು ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆದರೆ ಇದು ಇನ್ನೂ ಈ ಡಿಸೈನ್ ಚೆನ್ನಾಗಿ ಇದು ಚೆನ್ನಾಗಿ ಬಂದಿದೆ. ಇದು ಗ್ರೀನ್ ಸಾರಿ ಇತ್ತು, ಪಿಂಕ್ ಬ್ಲೌಸ್ ಇತ್ತು ಅಂದರೆ ಅದನ್ನು ಸಹ ಚೆನ್ನಾಗಿ ಕಾಣುತ್ತೆ. ಇದು ಸಹ ಚೆನ್ನಾಗಿ ಬಂದಿದೆ ನೋಡಿ. ಅಪೋಸಿಟ್ ಕಲರಲ್ಲಿ ಇರೋದ್ರಿಂದ ಇದನ್ನು ಸಹ ಚೆನ್ನಾಗಿಯೇ ಬಂದಿದೆ. ಇದಕ್ಕೆ ಬುಟ್ಟೀಸ್ ಹಾಕಬೇಕು ಫ್ರೆಂಡ್ಸ್. ಇನ್ನು ಇದು ನೆಕ್ ಮುಗಿದ ನಂತರ ನಾನು ಬ್ಯಾಕಲ್ಲಿ ಬುಟ್ಟೀಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ಡೋರಿ ಸಹ ಮಾಡಬೇಕು. ಇನ್ನು ತುಂಬಾ ಕೆಲಸ ಇದೆ ಫ್ರೆಂಡ್ಸ್. ಈಗ ನೈಟ್ ವರ್ಕ್ ಮಾಡ್ತಾ ಇದ್ದೀವಿ ನೋಡ್ರಿ. ಈಗ 9 o'clock ಆಗಿರ್ಬೋದು. ನಾನು ಇನ್ನೂ ಒಂದು ಅರ್ಧ ಗಂಟೆಗೆ ಮಿಷನನ್ನು ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ನಾವು ರಾತ್ರಿ ಅಷ್ಟು ಮಿಷನ್ನಲ್ಲಿ ವರ್ಕ್ ಮಾಡೋದಿಲ್ಲ. ಇನ್ನೂ ಒಂದು ಅರ್ಧ ಗಂಟೆ ಅಷ್ಟೇ ಹಾಕಿ ನಾನು ಈ ಮಿಷನನ್ನು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಇದು ಸೀರೆ ಹೇಗಿದೆ ಅಂತ ನಾನು ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡಿ ಫ್ರೆಂಡ್ಸ್, ಇದು ನೆಕ್ ಡಿಸೈನ್. ಇದು ನೆಕ್ ಡಿಸೈನ್.
ಅವರು ಸ್ಲೀವ್ಸ್ಗೆ ಬೇಡ ಅಂತ ಹೇಳಿದರು ನೋಡ್ರಿ. ಇದು ಸೀರೆ ನೋಡಿ, ಈ ಕಲರಲ್ಲಿದೆ ಈ ಸೀರೆ. ಇದು ಈ ಕಲರಲ್ಲಿದೆ ಈ ಸೀರೆ. ಇವು ನೋಡಿ ಫ್ರೆಂಡ್ಸ್, ನಾವು ಮೊನ್ನೆ ಹಾಕಿರುವಂಥ ಡಿಸೈನ್ಸ್ಗಳಿವು ನೋಡಿ. ಈ ಥರ ಇದೆ ಡಿಸೈನ್ಸ್. ಇದು ಒಂದು ಫ್ಲವರ್ ಡಿಸೈನು. ಅವರು ನೋಡ್ರಿ, ಇದು ನೆಕ್ಕು ಮತ್ತು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ಸಿಂಪಲ್ ಆಗಿರಲಿ ಅಂತ ಹೇಳಿದ್ರು ನೋಡಿ. ಇದು ಮಲ್ಲಿಗೆ ಹೂವು ಅರಳಿರೋ ಥರನೇ ಕಾಣ್ತಾ ಇದೆ ಡಿಸೈನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಇದೆ.